ಅಲ್ಲಿ ನೀವು 2,000 ರೂಪಾಯಿ ಕೊಟ್ಟು ಏನು ಸಾಧನೆ ಮಾಡ್ತೀರಿ? ಗೃಹಲಕ್ಷ್ಮಿ ಹೆಸರನ್ನ ಮಹಿಳೆಯರ ಕುಟುಂಬದವ್ರ ಮೇಲೆ ಅಲ್ಲಿ ಇನ್ನೊಂದು ರೀತಿಲಿ ದುಡ್ಡು ವಸೂಲಿ ಮಾಡಿ ನೀವೇ ಬೇಕಾ ಕೊಡೋಕ್ಕೆ 2,000 ರೂಪಾಯಿನ? ಅದೇನೋ ಹೇಳ್ತಾರಲ್ಲ ಗಾದೆ ಮಾತು, ಯಾರೋ ದಾನ ಮಾಡಿದ್ರು ಅಂತ. ಆ ಕೆಲಸ ನೀವು ಮಾಡ್ಕೊಂಡು ಕೂತಿದ್ದೀರಪ್ಪ. ಅವ್ರ ದುಡ್ಡು ತೆಗೆದು ಕಿತ್ಕೊಂಡು ಅವ್ರಿಗೆ ಕೊಡೋದು ಏನು ದೊಡ್ಡ ಸಾಧನೆ ನಿಮ್ಮದು ನುಡಿದಂತೆ ನಡೆದಿದ್ದೀರಿ. ಇದರಂಥ ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರಗಳು ಬಹುಶಃ ದೇಶದ ಇತಿಹಾಸದಲ್ಲಿ ಎಂದೂ ಕಂಡಿರಲಿಲ್ಲ. ಇವೆಲ್ಲ ಮುಂದೆ ಬಹುಶಃ ಇವ್ರು ಹೋಗ್ತಿರೋ ಮಾರ್ಗ ನೋಡಿದ್ರೆ ಹುಡುಕ್ತಾ ಇದ್ದಾರೀಗ ಯಾವ್ಯಾವ ರೀತಿಯಲ್ಲಿ ಸಬೂಬುಗಳು ಕೊಟ್ಟುಬಿಟ್ಟು ಈ ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಏನೇನು ಮುಂದಿನ ದಿನಗಳಲ್ಲಿ ಪೀಠಿಗೆ ಹಾಕಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಹುನ್ನಾರವೂ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಅವರೆಲ್ಲ ಪ್ರಯಾಣ ಮಾಡೋರಿಗೆ ಹೆಣ್ಮಕ್ಳು ಹೇಳೋದು ಕೇಳಿಸ್ಕೊಂಡೆ ನಿಮ್ಮೆಲ್ಲ ಇವತ್ತೇನು ಒಂದು ಸಂವಾದ ಮಾಡ್ತಾಯಿದ್ದೀರಿ ಬೆಳಗ್ಗೆಯಿಂದ ಎಲ್ಲ ಹಲವಾರು ನಮ್ಮ ಚಾನಲ್ಗಳಲ್ಲಿ. ಹೆಣ್ಮಕ್ಳು ಸಹ ನಮಗೇನೋ ಕೊಡ್ತೀವಿ ಅಂತೇಳಿ ನಮ್ಮ ಕುಟುಂಬದವ್ರನ್ನ ಈ ರೀತಿ ಹಿಂಸೆ ಕೊಡೋದು ನ್ಯಾಯ ಎಲ್ಲ ಇದು ಅಂತೇಳಿ ಹೆಣ್ಮಕ್ಳು ಹೇಳೋದು ಕೇಳಿಸ್ಕೊತಾ ಇದ್ದೀನಿ. ಆಮೇಲೆ ನನಗೆ ಇನ್ನೊಂದು ಅತ್ಯಂತ ಈ ರಾಜ್ಯದಲ್ಲಿ ಮಂತ್ರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂದರೆ, ಯಾರೋ ಒಬ್ಬ ಮಂತ್ರಿ ಹೇಳ್ತಾನೆ ಮಾಂಸ ತಿನ್ನೋಕೆ 500 ರೂಪಾಯಿ ಇದ್ರೂ ಹೋಗಿ ಮಾಂಸ ತಿಂತೀರಿ, ಇದ್ಯಾವುದು ಬಸ್ ದರಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲಾದರೂ ಉಂಟಾ? ಮಾಂಸದ ಬೆಲೆ ಎಷ್ಟು ಏರಿಕೆ ಆದರೂ ಹೋಗ್ಬಿಟ್ಟು ಮಾಂಸ ಕೊಂಡ್ಕೊಂಡು ತಿಂತೀರಿ ಅಂತ ಹೇಳ್ತಾರೆ ಇಷ್ಟು ಲಘುವಾಗಿ. ಆ ಒಂದು ಮಾಂಸ ಒಂದು ತಿಂಗಳಲ್ಲಿ ಆ ಕೆಲವು ಶ್ರಮಿಕ ವರ್ಗದ ಜನ ಇದ್ದಾರಲ್ಲ, ಆ ಕುಟುಂಬದ ಮಕ್ಕಳ ಒಂದು ಆಸೆ ನೆರವೇರಿಸಲಿಕ್ಕೆ 1 kg ಮಟನ್ ತರಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅನ್ನೋದು ಇವ್ರಿಗೇನಾದ್ರು ಅರ್ಥ ಆಗಿದ್ದರೆ ಈ ರೀತಿ ಲಘುವಾಗಿ ಮಾತನಾಡ್ತಿರಲಿಲ್ಲ. ಇವ್ರಿಗೆ ಪಾಪ ಅದೆಲ್ಲ ಲೆಕ್ಕ ಬರೋಲ್ಲ. ಆದರೆ ಬೆಳಗ್ಗಿನ ಸಾಯಂಕಾಲದವರೆಗೂ ಶ್ರಮಪಟ್ಟು ಜೀವನ ಮಾಡ್ತಾನಲ್ಲ ಅವ್ರ ಮಕ್ಕಳು ಇವತ್ತು ನೋಡ್ತಾ ಇದ್ದೀವಿ ಮ್ಯಾಲ್ ನ್ಯೂಟ್ರಿಷನ್ನ ಕೊರತೆಯಿಂದ ಆ ಮಕ್ಕಳ ಬದುಕೇನಾಗ್ತಿದೆ, ಜೀವಕ್ಕೆ ಅಪಾಯಗಳು. ಮಕ್ಕಳಿಗೆ ಜನ್ಮ ಕೊಡ್ತಕ್ಕಂಥ ತಾಯಂದ್ರ ಪರಿಸ್ಥಿತಿಗಳು ಏನಾಗಿದೆ, ಆ ಕುಟುಂಬಗಳಲ್ಲಿ ಆ ಮ್ಯಾಲ್ ನ್ಯೂಟ್ರಿಷನ್ನ ಒಂದು ಆಹಾರ ತಿನ್ನಲಿಕ್ಕೆ ಸರಿಪಡಿಸ್ಕೊಳ್ಳಲಿಕ್ಕೆ ಎಷ್ಟು ಶ್ರಮ ಆಗಬೇಕು ಅಂತಕ್ಕಂಥದ್ದು ಆ ವರ್ಗಕ್ಕೆ ಗೊತ್ತಿದೆ. ಸೊ ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ. 60 ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ. ಹಿಂದೆ ಯಾವನೋ PDO ಗಿಡಿಒ ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಹಳ್ಳಿಲಿ ಆ PDO ಇವರನ್ನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಜಗಜ್ಜಾಹಿರ ಇದು ಎಲ್ಲಿದೆ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕಿದೆ ಹೇಳ್ತಾರೆ, ಇದು ಹೇಳ್ತವೆ. ಏನೋ ಮಾನ ಮರ್ಯಾದೆ ಇದೆ ಅವರಿಗೆ. ದುಡ್ಡು ತಿನ್ನೋಕ್ಕೂ ಒಂದು ಇತಿಮಿತಿ ಬೇಡ. ಇದಕ್ಕೆ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ? ಯಾತಕ್ಕೆ ಆತ್ಮಹತ್ಯೆಗಳು ನಡೀತವೆ? ರೈತರ ಆತ್ಮಹತ್ಯೆ ನೋಡ್ತಾ ಇದ್ದೋ. ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ, ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ. ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ. ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ? ಸತ್ಯಮೇವ ಜಯತೆ. ಅಯ್ಯೋ ರಾಮ, ಏನು ಸತ್ಯಮೇವ ಜಯತೆ ಸಿದ್ದರಾಮಯ್ಯನವರೇ? ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಕೊಳ್ಳಿ. ನೀವು ಯಾವ ಸತ್ಯಮೇವ ಜಯತೆ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟಲ್ಲೂ ಏನು ಪಾಪ ಹಾಕ್ತೀರಿ. ನಿಜಕ್ಕೂ ಆ ಸತ್ಯಮೇವ ಜಯತೆ ಉಳಿಸಿದ್ದೀರಾ? ನಿಮ್ಮ ಪಟಾಲಂಬುಗಳು ಬೆಂಗಳೂರು ಹಲವಾರು ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ. ಬೇಕಾ ವಿಷಯಗಳು? ಎಷ್ಟು ಬೇಕು? ಇದೆಲ್ಲ ನೋಡಿ ಬೇಸತ್ತು ಬಿಟ್ಟುಬಿಟ್ಟಿದ್ದೀವಿ. ಯಾವ್ಯಾವ ರೀತಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರನ್ನ ರಾಜ್ಯದ ಆಸ್ತಿ ಏನಿದೆ, ಜನತೆಯ ಸಂಪತ್ತನ್ನು ಲೂಟಿ ಯಾವ ರೀತಿ ಮಾಡ್ತಾಯಿದ್ದೀರಿ? ಇತಿಹಾಸ ಇದು.
ಇದನ್ನು ನೀವು ಕದ್ದು ಮುಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ. ಮುಂದೆ ಇದಕ್ಕೆಲ್ಲ ಬೆಲೆ ತೆರಬೇಕಾಗ್ತದೆ. ಸರ್, ಪ್ರಬಲ ವಿರೋಧ ಪಕ್ಷವಾಗಿ ಬಿಜೆಪಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಸರ್? ಯಾಕಂದ್ರೆ ಅವರ ಪಕ್ಷದ ಒಳಗೆ ನಾನು ಅದಕ್ಕೆಲ್ಲ ವಿರೋಧ ಪಕ್ಷ ಆಡಳಿತ ಪಕ್ಷದ ಸರ್ಟಿಫಿಕೇಟ್ ನಾನಲ್ಲ ಕೊಡೋನು, ಜನ ಕೊಡ್ತಾರೆ. ಸರ್, ಈಗ ನಿಮ್ಮ ಪಕ್ಷದಲ್ಲಿ ಯಾರು ಶಾಸಕರ ಖರೀದಿ ಮಾಡೋದಕ್ಕೆ ಪ್ರಯತ್ನ ನಡೀತಿದೆ ಸರ್? ಎಲ್ಲ ನಡೀತಿರ್ತದೆ, ಅದೇನು ಆಗಲ್ಲ. ಬಂದು ಹೇಳಿದ್ದೀನಲ್ಲ, ನನ್ನೆಲ್ಲ ಕ್ಲಿಯರಾಗಿ ಹೇಳಿದ್ದೀನಿ.